ಸೊ ಇದರಿಂದ ಏನಾಗುತ್ತೆ, ನಿಮಗೆ ಏನು ಲಾಭ ಆಗುತ್ತೆ ಅಂತ ಅನ್ನೋದಾದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ಬಚ್ಚಿಟ್ಕೊಂಡಿರ್ತೀರ ನೀವು, ಯಾವತ್ತೂ ನಿಮಗೆ ಗೊತ್ತಿರಲ್ಲ. ಇದೆಲ್ಲನೂ ಚೈಲ್ಡ್ಹುಡ್ ಟ್ರಾಮಾಯಿಂದ ಆಗಿರೋವಂಥದ್ದು. ಚೈಲ್ಡ್ಹುಡ್ಡಲ್ಲಿ ನೀವು ಬೆಳೀತಾ ಇರುವಾಗ ಯಾವುದಾದ್ರೂ ಒಂದೊಂದು ಇನ್ಸಿಡೆಂಟ್ಸ್ಗಳಾಗಿರುತ್ತಲ್ಲ, ಸೊ ಆ ಇನ್ಸಿಡೆಂಟ್ಸ್ಗಳು ನಿಮ್ಮ ಮನಸ್ಸಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಸೊ ಮೇ ಬಿ ಆ ಟೈಮಲ್ಲಿ ನಿಮಗೆ ರಿಯಾಕ್ಟ್ ಮಾಡೋಕ್ಕಾಗಿರಲ್ಲ. ಸೊ ಬೆಳೀತಾ 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 ಅದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯಾರಾದರೂ ನಮಗೇನಾದರೂ ಹೇಳಿದ್ರೂ ನಾವು ಹೇಗೆ ತಲೆ ಕೆಡಿಸ್ಕೊಳ್ದೇ ಇರೋದು, ಹೇಗೆ ನಮ್ಮ ಪಾಡಿಗೆ ನಾವು ಖುಷಿಯಾಗಿ ಸೆಲ್ಫ್ ಲವ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಜೀವನನ ನಡೆಸ್ಕೊಂಡು ಹೋಗೋದು ಅಂತ. ಸೊ ತುಂಬ ಜನ ಕೇಳಿದ್ದೀರ ನೀವು, ಹೇಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡದೇ ಇರೋದು ಅಂತ. ಸೊ ಈಸಿಯಾಗಿ ನಾವು ಅದನ್ನು ಹೀಲ್ ಮಾಡ್ಕೊಳ್ಬೋದು. ತುಂಬ ಇಂಪಾರ್ಟೆಂಟ್ ಏನಂತಂದರೆ, ಅದ್ರ ಬಗ್ಗೆ ಬಿಲೀವ್ ಮಾಡಬೇಕು ನೀವು, ಎಸ್ ನನ್ನ ಕೈಲಿ ಇದು ಹೀಲಿಂಗ್ ಆಗತ್ತೆ ಅಂತ. ಸೊ ಈ ಆ್ಯಕ್ಟಿವಿಟಿ ಮಾಡೋದಕ್ಕೆ ನಿಮಗೆ ಬೇಕಾಗೋದು 1 ಗ್ಲಾಸು ನೀರು. ಸೊ ಗ್ಲಾಸ್ ಯಾವುದಾದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಸೊ 1 ಗ್ಲಾಸಲ್ಲಿ ಒಂದು ಫ್ರೆಶ್ ನೀರು ತೊಗೊಳ್ಳಿ. ಆಮೇಲಿಂದ ಆರಾಮದಲ್ಲಿ ಈ ಟೈಮಲ್ಲಿ ಯಾರೂ ಡಿಸ್ಟರ್ಬ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಸೊ ನೀರಿನ ಗ್ಲಾಸ್ ತೊಗೊಂಡು ಕೂತ್ಕೊಂಡು 1-2 ಮಿನಿಟ್ಸು ಕಣ್ಣು ಮುಚ್ಚಿಬಿಟ್ಟು ಯಾವಾಗ ನಿಮಗೆ ಇದೆಲ್ಲ ಬೇಜಾರಾಗಿದೆ, ಸೊ ಯಾರಾದರೂ ನನ್ನನ್ನು ಮಾತಾಡಿಸಿಲ್ಲ, ನಂಗೆ ತುಂಬ ಬೇಜಾರಾಯಿತು ಅವತ್ತಿನ ದಿನ, ಅಥವಾ ಯಾವುದಾದ್ರು ನಾನು ಫಂಕ್ಷನ್ ಹೋದಾಗ ನನ್ನನ್ನು ಅವ್ರು ನೋಡಲೇ ಇಲ್ಲ, ಆವಾಗ ನನಗೆ ತುಂಬ ಬೇಜಾರಾಯಿತು. ಸೊ ಏನೇನು ಬೇಜಾರು ಆಯಿತು ನಿಮಗೆ, ಅದನ್ನೆಲ್ಲ ನೀವು ಮನಸ್ಸಲ್ಲಿ ತೊಗೊಂಡು ಬನ್ನಿ. ಸೊ ಯಾಕಂದರೆ ಯಾವುದಾದ್ರೂ ಒಂದು ವಿಷಯ ಟ್ರಿಗರ್ ಆಗಿರುತ್ತಲ್ವ ನಿಮಗೆ, ಅದು ಬೇಜಾರು ಮಾಡ್ಕೊಳ್ಳೋದಕ್ಕೆ. ಸೊ ಆ ವಿಷಯನ ನೀವು ಹೊರಗಡೆ ತೊಗೊಂಡು ಬರೋದು ತುಂಬ ಇಂಪಾರ್ಟೆಂಟು. ಸೊ ಒಂದೇ ಸಲನೇ ನಿಮಗೆ ಎಲ್ಲನೂ ಟ್ರಿಗರ್ ಆಗಿ ಬರುತ್ತೆ ಅನ್ನೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಸೊ ಈ ಆ್ಯಕ್ಟಿವಿಟಿನ ಆವಾಗವಾಗ ಮಾಡ್ತಾ ಇದ್ದರೆ ಬೇರೆ ಹಿಡನ್ ವಿಷಯಗಳಿರುತ್ತಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಸೊ ಯಾವ ಟೈಮಿಗೆ ಏನು ವಿಷಯ ಬೇಕಾಗುತ್ತೋ ಆವಾಗ ಆ ಎಮೋಷನಲ್ ಬ್ಯಾಗೇಜನ್ನ ತೆಗೆದು ಆ ಸಬ್ಕಾನ್ಷಿಯಸ್ ಮೈಂಡು ಹೊರಗಾಕತ್ತೆ. ಯಾಕೆ ಅಂದರೆ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಅದೊಂದೇ ಕಾರಣ, ಈ ಎಮೋಷನಲ್ ಬ್ಯಾಗೇಜಸ್ಗಳನ್ನೆಲ್ಲ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಸೊ ಹೊರಗೆ ಹಾಕಿದಾಗ ಏನಾಗುತ್ತೆ, ನೀವು ಪ್ರೊಟೆಕ್ಟೆಡ್ ಫೀಲ್ ಮಾಡ್ತೀರಾ, ಇದು ನಂದು ನಾರ್ಮಲ್ ಅಂತ ಫೀಲ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನೀವು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರ. ಆ ಎಮೋಷನಲ್ ಬ್ಯಾಗೇಜಸ್ಗಳನ್ನ ಒಂದೊಂದಾಗಿ ಬರ್ತಾ ಹೋಗುತ್ತೆ. ಸೊ ಈ ಆ್ಯಕ್ಟಿವಿಟಿ ಮಾಡಿದಾಗ ಸೊ ಈಸಿಯಾಗಿ ನೀವು ಅದನ್ನು ಹೀಲ್ ಮಾಡ್ಕೊಳ್ತಾ ಬರ್ಬೋದು. ಸೊ ನೀರಿಟ್ಕೊಂಡಾಗ ಸೊ ಯಾವುದು ವಿಷಯ ನಿಮಗೆ ಬರೋಕ್ಕೆ ಶುರುವಾಗುತ್ತೆ ಅದನ್ನು ನೋಟಿಸ್ ಮಾಡಿ, ಆಯಿತಾ? ಏನೋ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ಅವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ನನಗೆ ಹಿಂಗಾಯಿತು, ಏನೋ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಆ ವಿಷಯ ನಿಮಗೆ ಬಂದಾಗ ಸೊ ನೀರಿಗೆ ಹೇಳಿ, ಸೊ ಇಂಥ ಟೈಮಲ್ಲಿ ಇಂಥ ಫಂಕ್ಷನ್ಗೆ ಹೋದಾಗ ನನಗೆ ಇವರು ಮಾತಾಡಿಸ್ಲಿಲ್ಲ, ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಆಮೇಲೆ ನೆಕ್ಸ್ಟು ಇನ್ನೊಂದು ದಿನ ನಮ್ಮ ಮನೆಗೆ ಯಾರೋ ಬಂದಿದ್ದರು, ನನ್ನನ್ನು ಅವ್ರು ಸರಿಯಾಗೇ ಮಾತಾಡಿಸ್ತು. ಏನೇ ವಿಷಯಗಳು ಒಂದು ನೆಗೆಟಿವ್ ಇದ್ದರೂ ಕೂಡ ಅದು ನಿಮ್ಮ ಸರ್ಫೇಸಿಗೆ ಬರೋಕ್ಕೆ ಶುರುವಾಗತ್ತಲ್ಲ, ಸೊ ಅದನ್ನೆಲ್ಲ ನೀರಿಗೆ ಹೇಳ್ತಾ ಬನ್ನಿ. ಯಾಕೆ ನಿಮಗೆ ಬೇಜಾರಾಯಿತು, ಹೇಗೆ ಬೇಜಾರಾಯಿತು, ಯಾವಾಗಿಂದ ಈ ಥರ ಬೇಜಾರಾಗ್ತಾ ಇದೆ, ಸೊ ಎಲ್ಲನೂ ನೀರಿಗೆ ಹೇಳ್ತಾ ಬನ್ನಿ ನೀವು. ಆವಾಗ ಒಂದೊಂದೇ ಹಿಡನ್ ಆಗಿರೋ ಅಂಥದ್ದು ಇನ್ಫಾರ್ಮೇಷನ್ಸ್ ಏನೇನಿರುತ್ತೆ, ಹಿಡನ್ ಆಗಿರೋ ಅಂಥ ಎಮೋಷನಲ್ ಬ್ಯಾಗೇಜಸ್ ಏನಿರುತ್ತೆ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಹೊರಗೆ ಬರ್ತಾ ಹೋಗುತ್ತೆ. ಸೊ ಕಣ್ಣು ಮುಚ್ಕೊಂಡಿರಬೇಕು ನೀವು, ಕಣ್ಣು ಮುಚ್ಕೊಂಡು ಗ್ಲಾಸನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ತಾ ಇರಿ. ಆವಾಗ ಏನಾಗುತ್ತೆ, ಸೊ ಒಂದೊಂದೇ ಹೊರಗೆ ಬರ್ತಾ ಇದ್ದಾಗೆ ತುಂಬಾ ಬೇಜಾರಾಗುತ್ತೆ. ಕೆಲವು ಸಲ ನಿಮಗೆ ಅಳುನೂ ಬರುತ್ತೆ ಈ ಆ್ಯಕ್ಟಿವಿಟಿ ಮಾಡುವಾಗ, ಬಟ್ ಅದು ತುಂಬ ಕಾಮನ್, ಆಯಿತಾ? ಸೊ ಆಮೇಲಿಂದ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಅದೆಲ್ಲ ಹೊರಗೆ ಬರುತ್ತೆ. ಸೊ ನಿಮ್ಮ ಹತ್ರ ಏನೂ ಇಲ್ಲ ಆ ನೀರಿನ ಗ್ಲಾಸಿಗೆ ಹೇಳೋದಕ್ಕೆ ಅಂತ, ಅಲ್ಲಿ ತನಕನೂ ಇದನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಿ. ನೀವು ಮನಸ್ಸಲ್ಲಿ ಹೇಳ್ಕೊಂಡ್ರೂ ಸಾಕು, ಜೋರಾಗಿ ಹೇಳಬೇಕು ಅಂತ ಏನಿಲ್ಲ. ಸೊ ಇಟ್ಕೊಂಡು ಸುಮ್ಮನೆ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ತಾ ಇರೋದು. ಯಾವಾಗ ಬೇಜಾರಾಯಿತು, ಹೇಗೆ ಕೋಪ ಬಂತು ನಿಮಗೆ, ಯಾರು ಏನು ಮಾಡಿದ್ರು, ಬೇಕು ಅಂತಿದ್ರೆ ಅವ್ರ ಹೆಸರು ಕೂಡ ಹೇಳ್ಕೊಳ್ಬೋದು ನೀವು, ಅವರಿಂದಾನೇ ನನಗೆ ಹೀಗೆ ಬೇಜಾರಾಗಿದ್ದು ಅಂತ ಹೇಳಿ. ಸೊ ಅದೆಲ್ಲ ಆದಮೇಲೆ ಯಾವಾಗ ನಿಮಗೆ ಶಾಂತಿ ಆಗುತ್ತೆ, ಓಕೆ ಇವಾಗ ಏನೂ ಇಲ್ಲ ನನ್ನ ಮನಸ್ಸಲ್ಲಿ ಹೇಳೋದಕ್ಕೆ ಅಂತ ಅನಿಸುತ್ತೆ, ಆವಾಗ ಕಣ್ಣು ಬಿಟ್ಬಿಟ್ಟು ನೀರಿಗೆ ಹೇಳಬೇಕು, ಥ್ಯಾಂಕ್ ಯು ನೀರು, ನಾನು ಹೇಳಿದ್ದು ಎಲ್ಲ ಎಮೋಷನಲ್ ಬ್ಯಾಗೇಜನ್ನು ನೀನು ತೊಗೊಂಡಿರೋದಕ್ಕೆ. ಸೊ ಥ್ಯಾಂಕ್ ಯು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಮನಸ್ಸೊಳಗಡೆ ಇರೋ ದುಃಖನ
ಆ ಬೇಜಾರನ್ನು ನಿನ್ನ ಹತ್ರ ನಾನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನೀರು ಅಂತ ಹೇಳಿ, ಆಮೇಲಿಂದ ಎಲ್ಲರೂ ಯಾರ ಹೆಸರೆಲ್ಲ ನೀವು ಹೇಳ್ಕೊಂಡಿದ್ರಿ, ಯಾವ ಸಿಚುವೇಶನ್ ಎಲ್ಲ ಇತ್ತು, ಆ ಸಿಚುವೇಶನಿಗೆ ಯಾರು ಜನಗಳು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರಿಗೂ ಯೂನಿವರ್ಸ್ ಬ್ಲೆಸ್ ಮಾಡಲಿ. ನಾನು ನಿಮ್ಮನ್ನು ಫರ್ಗಿವ್ ಮಾಡ್ತಾಯಿದ್ದೀನಿ, ನೀವು ನನಗೆ ಫರ್ಗಿವ್ ಮಾಡಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಆ ನೀರನ್ನು ತೊಗೊಂಡೋಗಿ ಸಿಂಕಲ್ಲಿ ಹಾಕಿಬಿಟ್ಟು ಆಮೇಲೆ ಆ ಗ್ಲಾಸನ್ನು ತೊಳೆದು ನಿಮ್ಮ ಕೈಯನ್ನು ಕೂಡ ತೊಳೆದು ಆಯಿತು ಅಂತಂದರೆ ನಿಮಗೆ ಸ್ವಲ್ಪ ಕಲ್ಲುಪ್ಪೋ ಅಥವಾ ಪುಡಿ ಉಪ್ಪೋ ತೊಗೊಂಡು ಕೈಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡುವಾಗಲೂ ಥ್ಯಾಂಕ್ ಯು ನನ್ನಲ್ಲಿರೋ ಎಲ್ಲ ನೆಗೆಟಿವಿಟಿನೂ ಈ ಉಪ್ಪು ಮತ್ತು ನೀರಿನ ಮೂಲಕ ವಾಶ್ ಆಗೋಗ್ತಾ ಇದೆ, ಹೊಟ್ಟೋಗ್ತಾ ಇದೆ ಅಂತ ಹೇಳಿಕೊಂಡು ಕ್ಲೀನಾಗಿ ಕೈಯನ್ನು ತೊಳ್ಕೊಂಡ್ಬಿಡಿ. ಆಮೇಲಿಂದ ನೀವು ಅವತ್ತಿನ ದಿನ ರಾತ್ರಿ ಯಾವತ್ತೆಲ್ಲ ಈ ಆ್ಯಕ್ಟಿವಿಟಿ ಮಾಡ್ತೀರಾ ಅವತ್ತಿನ ದಿನ ರಾತ್ರಿ ಥ್ಯಾಂಕ್ ಯು ಯೂನಿವರ್ಸ್, ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ, ನನ್ನ ಮನಸ್ಸಲ್ಲಿರೋ ದುಗುಡ, ಆ ಬೇಜಾರು ಅದನ್ನೆಲ್ಲ ನಾನು ನಿನಗೆ ಅರ್ಪಿಸ್ಬಿಟ್ಟಿದ್ದೀನಿ. ಸೊ ಇನ್ನು ನೀನು ಇದನ್ನೆಲ್ಲ ನೋಡಿಕೊಂಡು ಸಾಲ್ವ್ ಮಾಡುವಂಥ ಜವಾಬ್ದಾರಿ ನಿನಗೆ ನಾನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಅವತ್ತಿನ ದಿನ ಯೂನಿವರ್ಸ್ ಎಲ್ಲರಿಗೂ ಬ್ಲೆಸ್ ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಈವನ್ ನನಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಮಲ್ಕೊಳ್ಳಿ. ಸೊ ಈ ಆ್ಯಕ್ಟಿವಿಟಿನ ನಿಮಗೆ ಎಷ್ಟು ಸಲ ಮಾಡಬೇಕು ಅನಿಸುತ್ತೋ ಅಷ್ಟು ಸಲನೂ ನೀವು ಈ ಆ್ಯಕ್ಟಿವಿಟಿನ ಮಾಡ್ಬೋದು. ಒಂದು ದಿನಕ್ಕೇ ಈ ಆ್ಯಕ್ಟಿವಿಟಿನ 2-3 ಸಲ ರಿಪೀಟ್ ಮಾಡಬೇಕು ಅನಿಸುತ್ತಾ ಖಂಡಿತವಾಗ್ಲೂ ಮಾಡಿ. ಇಲ್ಲ ವಾರಕ್ಕೆ 2-3 ಸಲ ನನಗೆ ಈ ಆ್ಯಕ್ಟಿವಿಟಿ ಮಾಡಬೇಕು ಅನ್ನಿಸ್ತಾ ಇದೆ, ಇನ್ನೂ ನನ್ನ ಮನಸ್ಸಲ್ಲಿ ಬೇಜಾರಿದೆ, ಇನ್ನೂ ನನ್ನ ಮನಸ್ಸಲ್ಲಿ ದುಃಖ ಇದೆ ಅಂತಂದರೆ ಆ ಟೈಮಲ್ಲೆಲ್ಲ ಈ ಆ್ಯಕ್ಟಿವಿಟಿನ ಮಾಡ್ಬೋದು. ಇದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಈ ಟೈಮಲ್ಲೇ ಮಾಡಬೇಕಾ, ಆ ಟೈಮಲ್ಲೇ ಮಾಡಬೇಕಾ, ಸ್ನಾನ ಮಾಡಿ ಮಾಡಬೇಕಾ, ಸ್ನಾನ ಮಾಡದೆ ಮಾಡಬೇಕಾ, ನಾನ್ ವೆಜ್ ತಿಂದು ಮಾಡಬೇಕಾ, ನಾನ್ ವೆಜ್ ತಿಂದೇ ಮಾಡಬೇಕಾ, ಯಾವ ಥರವಾದ ರೆಸ್ಟ್ರಿಕ್ಷನ್ಸು ಕೂಡ ಈ ಆ್ಯಕ್ಟಿವಿಟಿಗೆ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಏನು ಲಾಭ ಆಗುತ್ತೆ ಅಂತ ಅನ್ನೋದಾದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ಬಚ್ಚಿಟ್ಕೊಂಡಿರ್ತೀರ ನೀವು, ಯಾವತ್ತೂ ನಿಮಗೆ ಗೊತ್ತಿರಲ್ಲ. ಇದೆಲ್ಲನೂ ಚೈಲ್ಡ್ಹುಡ್ ಟ್ರಾಮಾಯಿಂದ ಆಗಿರೋವಂಥದ್ದು. ಚೈಲ್ಡ್ಹುಡ್ಡಲ್ಲಿ ನೀವು ಬೆಳೀತಾ ಇರುವಾಗ ಯಾವುದಾದ್ರೂ ಒಂದೊಂದು ಇನ್ಸಿಡೆಂಟ್ಸ್ಗಳಾಗಿರುತ್ತಲ್ಲ, ಸೊ ಆ ಇನ್ಸಿಡೆಂಟ್ಸ್ಗಳು ನಿಮ್ಮ ಮನಸ್ಸಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಸೊ ಮೇ ಬಿ ಆ ಟೈಮಲ್ಲಿ ನಿಮಗೆ ರಿಯಾಕ್ಟ್ ಮಾಡೋಕ್ಕಾಗಿರಲ್ಲ. ಸೊ ಬೆಳೀತಾ ಅದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇರೆ ಜನರುಗಳ ಜೊತೆ ನೀವು ಹೇಗೆ ಮಾತಾಡ್ತೀರಾ, ನಿಮ್ಮ ಫ್ರೆಂಡ್ಶಿಪ್ಪು, ಅದೆಲ್ಲದರಲ್ಲೂ ಇದು ಒಂದೊಂದಾಗಿ ಬರ್ತಾ ಹೋಗುತ್ತೆ. ಸೊ ಆ ಟ್ರಿಗ್ಗರ್ ಆದಾಗ ಆ ಎಮೋಷನಲ್ ಹೀಲಿಂಗ್ ಏನಿರುತ್ತೆ ಅದು ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಮೆಥಡು ಹೀಲ್ ಮಾಡ್ಕೊಳ್ಳೋದಕ್ಕೆ. ಈ ಥರ ಎಮೋಷನಲ್ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಡಿಫ್ರೆಂಟ್ ಮೆಥಡ್ಸ್ ಇದೆ. ಇದು ತುಂಬ ಈಸಿಯಾಗಿರೋವಂಥದ್ದು, ಎಫೆಕ್ಟಿವ್ ಆಗಿ ವರ್ಕ್ ಮಾಡೋವಂಥದ್ದು. ತುಂಬಾ ಟ್ರಾಮಾ ಇದೆ, ಬೇರೆ ಥರದಲ್ಲೆಲ್ಲ ನಿಮಗೆ ಟಾರ್ಚರ್ ಆಗಿದೆ ಅಂತೆಲ್ಲ ಅನ್ನುವಾಗ, ಸೊ ಒನ್ ಡಿಸ್ಕ್ಲೇಮರ್ ಏನಂದರೆ, ನಾನು ಡಾಕ್ಟರ್ ಅಲ್ಲ. ತುಂಬ ಟ್ರಾಮಾಗಳಾಗಿ ತುಂಬ ಎಮೋಷನಲ್ ಹೀಲಿಂಗ್ ಆಗಬೇಕು ಅಂತಿದ್ದಾಗ ಪ್ರೊಫೆಷನಲ್ ಹೆಲ್ಪ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಇದೆಲ್ಲ ನಮಗೆ ಸೈಡ್ ಬೋನಸ್ಗಳ ಥರ, ಓಕೆನಾ, ಬೂಸ್ಟರ್ ಡೋಸ್ಗಳಿರುತ್ತಲ್ಲ ಆ ಥರ. ಸೊ ನೀವೇನಾದ್ರು ಥೆರಪಿಸ್ಟ್ನ ನೋಡ್ತಾ ಇದ್ದೀರಾ, ಪ್ರೊಫೆಷನಲ್ ಹೆಲ್ಪ್ ತೊಗೊಂಡಿದ್ದೀರಾ ಅಂತಂದರೆ ಈ ಆ್ಯಕ್ಟಿವಿಟಿನ ಖಂಡಿತ ನೀವು ಸೈಡಲ್ಲಿ ಬೂಸ್ಟರ್ ಡೋಸ್ ಥರ ಮಾಡ್ಬೋದು, ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ನಮ್ಮಲ್ಲಿರುವಂಥ ಎಮೋಷನಲ್ ಬ್ಯಾಗೇಜ್ಗಳು ಏನೇನಿದೆ ಅದನ್ನು ನಾವು ಹೀಲ್ ಮಾಡಿಕೊಳ್ಳೇಬೇಕು. ಇಲ್ಲ ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅದೇ ಸಿಚುವೇಶನ್ಗಳು, ಅದೇ ಥರ ಜನಗಳು ಬೇರೆ ರೂಪದಲ್ಲಿ ಬರ್ತಾ ಹೋಗ್ತಾರೆ. ಎಲ್ಲಿ ತನಕ ನಾವು ಈ ಎಮೋಷನಲ್ ಹೀಲಿಂಗ್ನ ಮಾಡ್ಕೊಂಡಿರಲ್ಲ. ಸೊ ಯಾವತ್ತು ನೀವು ಈ ಎಮೋಷನಲ್ ಹೀಲಿಂಗ್ ಮಾಡ್ಕೊಂಡು ಬಿಡ್ತೀರಾ, ಆವಾಗಿಂದ ನೀವೇ ನೋಡ್ತೀರಾ ನಿಮ್ಮ ಸೆಲ್ಫ್ ಲವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾಕೆ ಅಂತಂದರೆ, ನೀವು ಬೇರೆಯವರಿಗೆ ಅವರಿಂದ ನನಗೇನಾಗ್ತಾ ಇದೆಯಪ್ಪ, ಅವರಿಂದ ನನಗೆ ಹೀಗಾಗ್ತಾ ಇದೆ ಅನ್ನೋದನ್ನೆಲ್ಲ ಮರ್ತು ಬಿಡ್ತೀರಾ. ಯಾಕಂದರೆ ನಿಮಗೆ ಆವಾಗ ಅವ್ರು ಏನು ಮಾಡ್ತಾಯಿದ್ದಾರೆ, ಇವ್ರೇನು ಮಾಡ್ತಾಯಿದ್ದಾರೆ ಅದ್ರ ಕಡೆ ಗಮನನೇ ಹೋಗಲ್ಲ. ನಾನೇನು ಮಾಡ್ತಾಯಿದ್ದೀನಿ, ನಾನು ಹೇಗಿರಬೇಕು ಅನ್ನೋದ್ರ ಕಡೆ ಗಮನ ಜಾಸ್ತಿ ಹೋಗ್ತಾ ಹೋಗುತ್ತೆ. ಸೊ ಇನ್ನರ್ ವರ್ಕ್ ನೀವು ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಇನ್ನರ್ ವರ್ಕ್ ಮಾಡೋದಕ್ಕೆ, ಸೆಲ್ಫ್ ಹೀಲಿಂಗ್ ಆಗೋದಕ್ಕೆ ಇದು ಒಂದು ಫಸ್ಟ್ ಸ್ಟೆಪ್ಪು, ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇನ್ನೂ ಬೇರೆ ಬೇರೆ ಥರ ಟೆಕ್ನಿಕ್ಸ್ಗಳಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ, ತುಂಬ ಕಷ್ಟವಾಗಿರೋವಂಥ ಟೆಕ್ನಿಕ್ಸ್ಗಳು ಇದೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿರೋ ಅಂಥ ಟೆಕ್ನಿಕ್ಸ್ನ ಸ್ಟಾರ್ಟ್ ಮಾಡಬೇಕು. ಆವಾಗ ನಿಮಗೆ ನಂಬಿಕೆ ಬರ್ತಾ ಹೋಗುತ್ತೆ.
ಆಮೇಲಿಂದ ನಿಮ್ಮ ಲೈಫನ್ನು ಗೈಡ್ ಮಾಡೋದಕ್ಕೆ ಡಿಫ್ರೆಂಟಾಗಿ ಯೂನಿವರ್ಸು ನಿಮಗೆ ಬೇರೆ ಬೇರೆ ದಾರಿ ತೋರಿಸ್ತಾ ಹೋಗುತ್ತೆ. ಸೊ ಇದು ಒಂದು ಫಸ್ಟ್ ಸ್ಟೆಪ್ಪು ನಿಮ್ಮ ಸೆಲ್ಫ್ ಎಮೋಷನಲ್ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವೆಲ್ಲರೂ ಈ ಆ್ಯಕ್ಟಿವಿಟಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಆದಷ್ಟು ಟ್ರೈ ಮಾಡ್ತೀನಿ ಆನ್ಸರ್ ಮಾಡೋದಕ್ಕೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಇದನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.